ಜಿಲ್ಲೆಯಲ್ಲಿ ನಿರ್ಮಾಣವಾಗಿರುವಂಥ ಬಹುತೇಕ ಕಿಂಡಿ ಅಣೆಕಟ್ಟುಗಳು ಒಂದು ರೀತಿಯಲ್ಲಿ ಅಸಮರ್ಪಕ ನಿರ್ವಹಣೆ ಇರ್ಬೋದು ಅಥವಾ ಉಪಯೋಗಕ್ಕೆ ಸಿಗುತ್ತಿಲ್ಲ ಅನ್ನುವಂಥದ್ದು ಕೂಡ ಸ್ಥಳೀಯರ ದೂರು ಬರ್ತಾ ಇರುವಂಥದ್ದು. ಇಂತಹ ಸಂದರ್ಭದಲ್ಲಿ ನಾವು ಗಮನಿಸ್ತಾ ಹೋದರೆ ಇದೀಗ ಬ್ರಹ್ಮಾವರ ತಾಲೂಕಿನ ನೀಲಾವರ ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಬರುವಂಥ ಒಂದು ಎಳ್ಳಂಪಳ್ಳಿಯಲ್ಲಿ ನಿರ್ಮಿಸಲಾಗಿರುವಂಥ ಈ ಕಿಂಡಿ ಅಣೆಕಟ್ಟು ಅನ್ನುವಂಥದ್ದು ಒಂದು ರೀತಿಯಾಗಿ ರೈತರಿಗೆ ವರದಾನ ಆಗಿದೆ ಅಂತಲೇ ಹೇಳ್ಬೋದು. ನಾವೀಗ ಈ ಕಿಂಡಿ ಅಣೆಕಟ್ಟಿನ ಮೇಲೆ ಇದ್ದೇವೆ. ನೀವು ನೋಡ್ಬೋದು ಹೈಡ್ರೋಲಿಕ್ ಸಿಸ್ಟಮನ್ನು ಬಳಸಿ ಇಲ್ಲಿ ಒಂದು ಹಲಗೆಯನ್ನು ಹಾಕುವಂಥ ಸಿಸ್ಟಮನ್ನು ಇಲ್ಲಿ ಮಾಡಲಾಗಿದೆ ಅಂತಲೇ ಹೇಳ್ಬೋದು. ಈ ಭಾಗದಲ್ಲಿ ಈ ನೀರು ಅನ್ನುವಂಥದ್ದು ಸಂಪೂರ್ಣವಾಗಿ ಹರಿದು ಸಮುದ್ರವನ್ನು ಸೇರ್ತಿತ್ತು. ಏನು ಬೇಸಿಗೆಯ ಅಂತಿಮ ದಿನಗಳಲ್ಲಿ ಒಂದು ರೀತಿ ಇಷ್ಟು ಹಚ್ಚ ಹಸಿರಿದ್ರೂ ಕೂಡ ಇಲ್ಲಿ ನೀರು ಅಭಾವ ಆಗ್ತಾಯಿತ್ತು ಅನ್ನುವಂಥ ಕೂಡ ಪರಿಸ್ಥಿತಿ ಇತ್ತು ಅಂತಲೇ ಹೇಳ್ಬೋದು. ರೈತರು ಬಹಳಷ್ಟು ಕಷ್ಟಪಡ್ತಿದ್ರು. ಹಳೆಯ ರೀತಿಯಲ್ಲಿ ನಿರ್ಮಾಣವಾಗಿರುವಂಥ ಬಾವಿಗಳಿರ್ಬೋದು, ಕೊಳವೆ ಬಾವಿಗಳಿಂದ ನೀರನ್ನು ಬಳಸಿಕೊಂಡು ಕೃಷಿ ಮಾಡುವಂಥ ಒಂದು ಅವಶ್ಯಕತೆ ಮತ್ತು ಅಗತ್ಯತೆ ಇತ್ತು. ಆದರೆ ಕಳೆದ ಬಾರಿಯ ಶಾಸಕರಾಗಿದ್ದಂಥ ರಘುಪತಿ ಭಟ್ ಅವರ ಒಂದು ದೂರಗಾಮಿ ಆಲೋಚನೆಯ ಒಂದು ಫಲಸ್ವರೂಪ ಈ ಕಿಂಡಿ ಅಣೆಕಟ್ಟು ಅಂತಲೇ ಹೇಳ್ಬೋದು. ಯಾಕಂತ ಹೇಳಿದ್ರೆ ಈ ಭಾಗದಲ್ಲಿ ಒಂದು ಕಿಂಡಿ ಅಣೆಕಟ್ಟು ನಿರ್ಮಾಣ ಮಾಡಿದರೆ ರೈತರಿಗೆ ಅನುಕೂಲ ಆಗ್ತದೆ. ಮತ್ತು ಇಲ್ಲಿ ಕಿಂಡಿ ಅಣೆಕಟ್ಟು ನಿರ್ಮಾಣಕ್ಕೆ ಒಂದು ಪೂರಕವಾದ ವಾತಾವರಣ ಇರುವುದನ್ನು ಗಮನಿಸಿ ಶಾಸಕರು ಇಲ್ಲಿ ಒಂದು ಕಿಂಡಿ ಅಣೆಕಟ್ಟನ್ನು ತಂದಿರ್ತಾರೆ. ಸದ್ಯ ಇದು ಒಂದು ಈ ಕಿಂಡಿ ಅಣೆಕಟ್ಟು ಸಕ್ಸಸ್ಫುಲ್ ಕಿಂಡಿ ಅಣೆಕಟ್ಟುಗಳ ಲೀಸ್ಟ್ನಲ್ಲಿ ಸೇರಿಕೊಳ್ತಾರೆ ಅಂತಲೇ ಹೇಳ್ಬೋದು. ಈ ಭಾಗದಲ್ಲಿ ಬಹುತೇಕ ಅಂತ ಹೇಳಿದ್ರೆ ಕಿಂಡಿ ಅಣೆಕಟ್ಟುಗಳು ಒಂದು ರೀತಿ ಅವುಗಳ ಕಂಪ್ಲೇಂಟ್ಗಳ ಪಟ್ಟಿ ದೊಡ್ಡದೇ ಅಂತಲೇ ಹೇಳ್ಬೋದು. ಒಂದು ಹಲಗೆ ಹಾಕುವ ವಿಚಾರ ಇರ್ಬೋದು, ಮತ್ತು ಹಲಗೆ ಹಾಕಿದರೂ ಕೂಡ ನೀರು ನಿರಂತರವಾಗಿ ಸೋರಿ ಹೋಗ್ತದೆ, ನಿರ್ವಹಣೆ ಸರಿಯಾಗಿಲ್ಲ ಅನ್ನುವಂಥ ದೂರುಗಳು ಕೇಳಿ ಬರ್ತಾ ಇತ್ತು. ಆದರೆ ಈ ಎಳ್ಳಂಪಳ್ಳಿಯಲ್ಲಿ ನಿರ್ಮಾಣ ಆಗಿರುವಂಥ ಈ ಕಿಂಡಿ ಅಣೆಕಟ್ಟು ಏನಿದೆ ಅದು ಆ ಉಳಿದ ಅಣೆಕಟ್ಟುಗಳಿಗೆ ಏನು ಕಿಂಡಿ ಅಣೆಕಟ್ಟು ಏನಿದೆ ವೆಂಟೆಡ್ ಡ್ಯಾಮ್ಗಳು ಏನು ಬರ್ತದೆ ಅವುಗಳಿಗೆ ಒಂದು ಅಪವಾದ ಅಂತಲೇ ಹೇಳ್ಬೋದು. ಯಾಕಂತ ಹೇಳಿದ್ರೆ ಒಂದು ರೀತಿ ಹೈಡ್ರಾಲಿಕ್ ಸಿಸ್ಟಮನ್ನು ಬಳಸಿ ಆಟೋಮೆಟಿಕ್ ರೀತಿಯಲ್ಲಿ ಇಲ್ಲಿ ಹಲಗೆ ಹಾಕುವ ಸಿಸ್ಟಮನ್ನು ಮಾಡಲಾಗಿದ್ದು ನೀವು ನೋಡಿದ್ದೀರಿ ಅಂದ್ಕೊಳ್ತೇನೆ. ಯಾಕಂತ ಹೇಳಿದ್ರೆ ಸಮುದ್ರಕ್ಕೆ ಹರಿದು ಹೋಗ್ತಿದ್ದಂಥ ನೀರು ತಡೆ ಹಿಡಿದು ಇಲ್ಲಿ ಕೃಷಿಗೆ ಬಳಸ್ಕೊಳ್ತಾ ಇರುವುದನ್ನು ನಾವು ನೀವು ನೋಡ್ಬೋದು. ಪಕ್ಕದಲ್ಲೇ ಇಲ್ಲಿ ತೆಂಗಿನ ತೋಟ ಇದೆ, ಅಡಿಕೆ ತೋಟಗಳನ್ನು ಮಾಡಲಾಗಿದೆ. ಇಲ್ಲಿ ಗೇಟ್ ಹಾಕಿದ ನಂತರ ಹೆಚ್ಚುವರಿ ನೀರು ಏನಿದೆ ಅದು ನೇರವಾಗಿ ಕೃಷಿಕರಿಗೆ ಸಿಗಲಿ ಅನ್ನುವ ರೀತಿಯಲ್ಲಿ ಕಿಂಡಿ ಅಣೆಕಟ್ಟಿನ ಪಕ್ಕದಲ್ಲೇ ಒಂದು ಸಣ್ಣ ಕಾಲುವೆಯನ್ನು ಕೂಡ ನಿರ್ಮಾಣ ಮಾಡಲಾಗಿದೆ. ಹೊಳೆಯ ನೀರು ಏನು ಸೀತಾ ನದಿಯ ನೀರು ಅನ್ನುವಂಥದ್ದು ನೇರವಾಗಿ ಕೃಷಿಕರ ಭೂಮಿ ಏನಿದೆ ಅದಕ್ಕೆ ತೆರಳುವಂಥ ಸಿಸ್ಟಮನ್ನು ಇಲ್ಲಿ ಮಾಡಲಾಗಿದೆ. ಒಟ್ಟಾರೆಯಾಗಿ ಹೇಳಲಿಕ್ಕೆ ಹೋದರೆ ಉಡುಪಿ ಜಿಲ್ಲೆಯಲ್ಲಿ ಕಿಂಡಿ ಅಣೆಕಟ್ಟು ವಿಚಾರದಲ್ಲಿ ಅವಶ್ಯಕತೆ ಇಲ್ಲದಲ್ಲಿ ಕಿಂಡಿ ಅಣೆಕಟ್ಟು ನಿರ್ಮಾಣ ಮಾಡಿದೆ. ಮತ್ತು ಇರುವಂಥ ಕಿಂಡಿ ಅಣೆಕಟ್ಟುಗಳು ಕೂಡ ಸಮರ್ಪಕವಾಗಿ ನಿರ್ವಹಣೆ ಆಗ್ತಿಲ್ಲ ಅನ್ನುವಂಥ ದೂರು ಇರುವ ಸಂದರ್ಭದಲ್ಲಿಯೇ ಇಂತಹ ಒಂದು ಹೊಸ ಟೆಕ್ನಾಲಜಿಯನ್ನು ಬಳಸಿ ನಿರ್ಮಾಣ ಆಗಿರುವಂಥ ಕಿಂಡಿ ಅಣೆಕಟ್ಟು ಜನರಿಗೆ ಮತ್ತು ಈ ಭಾಗದ ರೈತರಿಗೆ ಉಪಯೋಗಕ್ಕೆ ಸಿಗ್ತಾ ಇದೆ ಅನ್ನುವಂಥದ್ದು ಕೂಡ ರೈತರಿಗೆ ಒಂದು ರೀತಿ ಸಂತಸ ಹೆಚ್ಚಿದೆ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಕೃಷಿಗೆ ಬಹುಮುಖ್ಯವಾಗಿ ಬೇಕಾಗಿರುವಂಥದ್ದು ನೀರು ಅಂತಲೇ ಹೇಳ್ಬೋದು. ಜೀವಜಲ ನೀರು. ಈ ಮಳೆಗಾಲದ ಮುಕ್ತಾಯದ ನಂತರ ನೀರು ಅನ್ನೋದು ಸಂಪೂರ್ಣವಾಗಿ ಹರಿದು ಸಮುದ್ರ ಸೇರ್ತಾ ಇತ್ತು. ಆದರೆ ಈಗ ಆ ನೀರನ್ನು ಸಂರಕ್ಷಿಸಿ ಕೃಷಿಗೆ ಮತ್ತು ಕುಡಿಯುವ ನೀರಿಗಾಗಿ ಬಳಸುವಂಥ ಒಂದು ಅವಕಾಶ ಇಲ್ಲಿ ಈ ಕಿಂಡಿ ಅಣೆಕಟ್ಟಿಂದ ಲಭ್ಯವಾಗಿದೆ ಅಂತಲೇ ಹೇಳ್ಬೋದು. ಉಡುಪಿಯಿಂದ ಅಶ್ವಥ್ ಆಚಾರ್ಯ, ವಿಸ್ತಾರ ನ್ಯೂಸ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.